ಬೇಕಷ್ಟೇ. ನನ್ನ ಹಾಗೂ ಲೋಕೇಶ್ವರಿಯ ಪ್ರೀತಿ ಸಂಕೇತ ಅರ್ಪಿತ್ ಎನ್ನುವ ಮಗು ಇದ್ದಾರೆ. ವಾಟ್? ಹೌದು ಸರ್. ಲೋಕೇಶ್ವರಿ ನನ್ನ ಮಗು ನನಗೆ ಒಪ್ಪಿಸಿದ್ರೆ ನಾನು ನೆಮ್ಮದಿಯಿಂದ ಬದುಕ್ತೇನೆ ಸರ್. ಮಗು ಹಾಸ್ಟೆಲ್ ನಲ್ಲಿ ಓದ್ತಾ ಇದ್ದಾನೆ. ಅವನು ನನ್ನ ಮಗನೇ. ನಾನು ಅವನು ಸಾಕ್ತೀನಿ. ಲೋಕೇಶ್ವರಿ, ಆ ಮಗುವನ್ನ ತಂದೆಯಿಂದ ದೂರ ಮಾಡಿ ಮತ್ತೆ ಪಾಪ ಕಟ್ಕೊಳ್ಳೋದು ಬೇಡ. ಆ ಮಗು ಅವರನ್ನು ಕೊಟ್ಬಿಡು. ನನಗಂತೀರಿ ಸರಿ. ನನ್ನ ಹೃದಯ ಒಪ್ಪದಿದ್ರು ಕೂಡ ಅವರು ಒಂಟಿ ಆಗಿರ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನನ್ನ ಮಗುನ ನಾನೇ ಒಪ್ಪಿಸ್ತೇನೆ. ಸರಿ ಲೋಕೇಶ್. ನೋಡು ದಿಲೇಶ್, ಈ ನೀರುಗುಳ್ಳೆ ಇದೆಯಲ್ಲ, ಈ ನೀರುಗುಳ್ಳೆ ನೋಡಲು ತುಂಬ ಸುಂದರವಾಗಿ ಕಾಣುತ್ತೆ. ಆದರೆ ಅದರ ಆಯಸ್ಸು ಕ್ಷಣಿಕ. ಅದೇ ರೀತಿ ನಮ್ಮ ಬಾಳು ಕೂಡ ಕ್ಷಣ ಮಾತ್ರ. ನಾಳೆದು ಆ ಭಗವಂತನದ್ದು ಗೊತ್ತಿದೆ. ನಿಜ ಸರ್. ಕನಸು ಮತ್ತು ಬದುಕು ಆಸೆ ಎಂದಿಗೂ ನನ್ನಲ್ಲಿಲ್ಲ ಸರ್, ಎಂದಿಗೂ ನನ್ನಲ್ಲಿಲ್ಲ. ನಾಳೆ ದಿನೇಶ್ ನೋಡು, ನಾಳೆ ನಿನ್ನ ಹೆಸರಿನಲ್ಲಿ ಮತ್ತು ನಿನ್ನ ಮಗನ ಹೆಸರಿನಲ್ಲಿ 1 ಕೋಟಿ ಹಣವನ್ನು ನಾನು ಡೆಪಾಸಿಟ್ ಮಾಡ್ತೀನಿ, ಸರಿನಾ? ಯಾಕಂದರೆ ಮುಂದೆ ನಿಮಗೆ ಯಾವುದೇ ಒಂದು ಕುಂದು ಕೊರತೆ ಬರಬಾರ್ದು ಅಂತ ಕಾರಣಕ್ಕಾಗಿ. ಓಕೆನಾ? ಬರ್ತೀನಿ ಸರ್. ಸಾಧ್ಯವಾದ್ರೆ ಮುಂದಿನ ಜನ್ಮದಲ್ಲಿ ನಿಮ್ಮ ಋಣ ತೀರಿಸುವೆ. ಸರಿ, ಹೋಗ್ಬಿಡಿ. ಲೋಕೇಶ್ವರಿ ಪಾಪ ಕಡೆ, ನಿಲೇಶ್ ತುಂಬ ಮುಗ್ಧ. ನೋಡು ಲೋಕೇಶ್ವರಿ, ನಾಳೆ ನಮ್ಮ ಆಫೀಸ್ನಲ್ಲಿ ಆಯುಧ ಪೂಜೆ ಇದೆ. ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ. ಬಾ ಬೇಡ. ಭಗವಂತ, ನನಗ್ಯಾಕಪ್ಪ ಈ ಶಿಕ್ಷೆ? ನನಗ್ಯಾಕಪ್ಪ ಈ ಶಿಕ್ಷೆ? ಭೀಷ್ಮ ಬಾಣದ ಹಾಸಿಗೆಯ ಮೇಲೆ ಮಲಗಿದ್ರು ಸಹ ಗರುಡ ಧ್ವಜರಾದಂತಹ ಹರಿಯನ್ನ ಸದಾಕಾಲ ನೆನೆಯುತ್ತಲೇ ಇದ್ದ. ಆದ್ರೆ ಇಲ್ಲಪ್ಪ ದೇವ, ಆದ್ರೆ ನಿನ್ನನ್ನ ನೆಲೆಯಲಿಕ್ಕೆ ನನ್ನಲ್ಲಿ ಎಲ್ಲಿ ಶಕ್ತಿ ಇದೆ ದೇವ? ಎಲ್ಲಿ ಶಕ್ತಿ ಇದೆ? ನೋಡು ದೇವ, ಪರಮಾತ್ಮ, ನೋಡು, ನಿನ್ನ ಪಾದಗಳಿಗೆ ಬಂದು ಸೇರಲಿಕ್ಕೆ ಈಗ ನಾನು ಸಿದ್ಧವಾಗಿ ಬಂದಿದ್ದೇನೆ. ನೇಣು ಹಾಕೊಂಡು ನನ್ನ ಜೀವನವನ್ನ ಹತ್ಯೆ ಮಾಡಿಕೊಂಡು ಬಿಡ್ತೀನಿ ದೇವ. ನನ್ನ ಜೀವನವನ್ನ ಹತ್ಯೆ ಮಾಡ್ಕೊಂಡು ಬಿಡ್ತೀನಿ. ಅಜ್ಜ, ನಿಂತ್ಕೊಳ್ಳಿ. ಯಾರು ನೀವು? ಇಲ್ಲೇನ್ ಮಾಡ್ತಾ ಇದ್ದೀರಾ? ನಾನು ಜೀವನದಲ್ಲಿ ಜಿಗುಟ್ಟು ಬಂದು ಆತ್ಮಹತ್ಯೆಯನ್ನ ಮಾಡ್ಕೊಳ್ಬೇಕು ಅಂತ ಮಾಡ್ತಾ ಇದ್ದೀನಿ. ನನಗೊಂದು ಮಾಡ್ತೀಯ? ಇದಕ್ಕ ಅಮ್ಮರೆ ಸ್ವಲ್ಪ ಹಾಕ್ಬಿಡಪ್ಪ. ಅಜ್ಜ, ಏನ್ ಮಾತಾಡ್ತಿದ್ದೀರಾ ನೀವು? ಮಕ್ಕಳ ಒಳಿತಿಗಾಗಿ ಸವೆದ ಜೀವ ನಿಮ್ಮದು. ಸಾಯುವ ಮಾತೇಕೆ? ಅಂದಹಾಗೆ ಯಾರು ನೀವು? ಇವರು ಚಂದ್ರಮುಖಿ ಹಾಗೂ ನಿಲೇಶನ ತಂದೆ ಶಿವರುದ್ರಪ್ಪ ಅಂತ. ಓ ಮೈ ಗಾಡ್, ಶಿವರುದ್ರಪ್ಪ ಈ ಸ್ಥಿತಿಯಲ್ಲ. ಅಂದಾಗೆ ತಾವ್ಯಾರು? ನಾನು ನಿಲೇಶನ ಮಿತ್ರ. ಮಗಳು ಚೆನ್ನಾಗಿರ್ಲಿ ಅಂತ ಇವರು ಪ್ರೇಮ ಜೊತೆ ಮಗಳ ಮದುವೆ ಮಾಡಿಸ್ತಾರೆ. ಆದ್ರೆ ಮದುವೆ ಮಾಡಿಕೊಟ್ಟ ಅಳಿಯನೇ ಮಾವನಿಗೆ ಬೀದಿಗೆ ತಳ್ಳಿಬಿಟ್ಟು. ಅಂದ್ರೆ ನನ್ನ ನಾದಿನಿ ಲೋಕೇಶ್ವರಿಯ ಮೊದಲನೇ ಗಂಡ ನೀಲೇಶ್ ನಿಮ್ಮ ಮಗನ? ಒಟ್ಟಿನಲ್ಲಿ ಆ ಭಗವಂತ ಸೃಷ್ಟಿಸಿದ ನಾಟಕ ಇದ್ದಂತ ಮತ್ತೇನಿಲ್ಲ. ಹೌದು ಸರ್, ಹೌದು ಸರ್. ಶಿವರುದ್ರಪ್ಪನವರ ಕಾಲು ಮುರಿದಿದ್ದು ಹಾಗೂ ಚಂದ್ರಮುಖಿಯನ್ನ ಶೀಲಾರಣ ಮಾಡಲು ಪ್ರಯತ್ನಿಸಿದವನು ನಂಜುಂಡೇಶ್ವರ. ಪವನ್, ಶಿವರುದ್ರಪ್ಪನವರನ್ನ
ನಿಮ್ಮ ಮನೆಗೆ ಕರೆದುಕೊಂಡು ಹೋಗು. ನೆಮ್ಮದಿಯಿಂದ ಬಾಳುವ ವ್ಯವಸ್ಥೆ ನಾನ್ ಮಾಡ್ತೇನೆ. ಆಯ್ತು ಸರ್. ಆತ್ಮಹತ್ಯೆಗೆ ಶರಣಾದವರು ಬಂದವರನ್ನ ಜೀವದಾನ ಮಾಡಿದೆ. ಆ ಭಗವಂತ ನಿಮಗೆ ಒಳ್ಳೆಯದಾಗಲಿ. ಭಗವಂತ ನನ್ನ 100 ಕಾಲ ಸುಖವಾಗಿಟ್ಟಿರಪ್ಪ. ಎಲ್ಲರ ಬೋರಿನಲ್ಲಿ ಓಡಾಡುವ ನಿನ್ನನು ನೀರಿಲ್ಲದ ಮೀನಿನಂತೆ ವಿಳವಿಳವಿಳಾಗ್ತಾ ಒತ್ತಾಡುವಂತೆ ಮಾಡಿದಾಗಲೇ ಈ ಏಕಲವ್ಯನಿಗೆ ನೆಮ್ಮದಿ. ದುಷ್ಟರ ಸಂಹಾರ ಮಾಡಲು ಆ ದೇವಿಯ ಈ ಭೂಮಾತೆಗೆ ಪಾದ ಪರದಾಡಿರುವಾಗ ನಿಮ್ಮ ಬಾಳನ್ನು ನಿಮ್ಮಂತ ಬಂಡ ಪುಟ್ಟರ ರುಂಡ ಚೆಂಡಾಡಿ ನಿಮ್ಮ ರುಂಡವನ್ನ ಭೂಮಾತೆಗೆ ಅರ್ಪಿಸಲೆಂದರೆ ನಾನು ಎಕ್ಸೈಸ್ ಇನ್ಸ್ಪೆಕ್ಟರ್ ಏಕಲವ್ಯನಲ್ಲ, ಭಕ್ತನವನೇ. ನಿಮ್ಮ ಬಾಳಿನಲ್ಲಿ ಬೆಂಕಿ ಹಚ್ಚಿ ನಿಮ್ಮ ಹತ್ಯೆ ಮಾಡಲು ಬಂದೆ. ಲೋಕೇಶ್ವರಿ, ನಾಳೆ ನಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ ಈ ವೆಡ್ಡಿಂಗ್ ಆನಿವರ್ಸರಿ ಪಾರ್ಟಿನ ನಾನು ಈ ವರ್ಷ ಗೋವಾದಲ್ಲಿ ಮಾಡ್ಬೇಕಂತ ಇದ್ದೀನಿ. ಏನಂತೀಯ? ನೀವು ಹೇಗೆ ಹೇಳ್ತೀರೋ ಹಾಗೆ. ಮಿಸ್ಟರ್ ಮಂಜುನಾಥ್, ತೋಳಿನಲ್ಲಿ ಮುತ್ತಿನಂತ ಹೆಂಡತಿ ಇದ್ರು ಪರರ ಹೆಂಡತಿಯೊಂದಿಗೆ ಸರಸ ಮಾಡಲು ನಾಟಾಗುತ್ತಿಲ್ಲ ನಿನಗೆ. ಮಿಸ್ಟರ್ ಪ್ರೇಮರಾಜ್, ನಶೆಯಲ್ಲಿ ದಾರಿ ತಪ್ಪಿ ಬಂದಿದೆಯೇನೋ? ದಾರಿ ತಪ್ಪಿದವನು ನೀನು ಮಿಸ್ಟರ್ ಮಂಜುನಾಥ್. ನೀನು ನಿನಗೂ ನನ್ನ ಹೆಂಡತಿಗೂ ಏನು ಸಂಬಂಧ? ನನ್ನ ಹೆಂಡತಿ ಈಗ ಗರ್ಭಿಣಿಯಾಗಿದ್ದಾಳೆ. ನೋಡಿ, ಅದು ಚಂದ್ರಮುಖಿಯ ಪರ್ಸನಲ್ ವಿಷಯ. ಇದಕ್ಕೆ ಚಂದ್ರಮುಖಿ ಗರ್ಭಿಣಿ ಆಗ್ಲಿಕ್ಕೆ ಕಾರಣ ಯಾರು ಗೊತ್ತಾ? ಯಾರೋ? ನೀನ್ ಬಿಟ್ರೆ ಯಾರೋ? ನೀನು ಕಾರಣ ಮಂಜುನಾಥ್. ನೀನು ನಿನಗೆ ಹುಚ್ಚು ಹಿಡಿದಿದೆಯೇನೋ? ನೋಡಿ, ಚಂದ್ರಮುಖಿ ಅಪ್ಪಟ ಬಂಗಾರ. ಅವಳ ಮೇಲೆ ವ್ಯಭಿಚಾರದ ಪಟ್ಟ ಕಟ್ತಾ ಇದ್ದೀರಲ್ಲ. ಹೇ ಹೇಮರಾಜ್, ನಿನ್ನ ಹೆಂಡತಿ ನನ್ನ ಮನೆಗೆ ಬಂದದ್ದು ಯಾಕಂತ ಗೊತ್ತೇನೋ? ಈ ನನ್ನ ಹೆಂಡತಿ ಬೇರೆ ಯಾರು ಅಲ್ಲ ಕಣೋ. ನಿನ್ನ ಹೆಂಡತಿ ಇದೆಯಲ್ಲ, ಅವಳ ಅಣ್ಣ ನಿಲೇಶ್ನಿಗೆ ಮದುವೆ ಆಗೋಳು. ಏಯ್! ಸಂಬಂಧವಿಲ್ಲದ ಪುರಾಣ ಹೇಳಿ ವಿಷಯ ಡೈವರ್ಟ್ ಮಾಡಬೇಡ. ನೋಡಿ, ಸಂಸಾರದ ಗುಟ್ಟು ರಟ್ಟು ಮಾಡದೆ ಹೆಂಡತಿ ಮತ್ತು ಮಾವನಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಳ್ಳಿ. ಹೆಣತೆ ಕಟ್ಟ ಚಂದ್ರಮುಖಿಗೆ ಮನೆಯಲ್ಲಿ ಸೇರಿಸಿಕೊಂಡಿದ್ದೆ ನನ್ನ ದೊಡ್ಡ ತಪ್ಪು. ಇನ್ನು ಮುಂದೆ ಈ ಭೂಮಿಯ ಮೇಲೆ ನಾನಿರಬೇಕು, ಇಲ್ಲಾಂದ್ರೆ ಚಂದ್ರಮುಖಿ ಇರಬೇಕು. ನೋಡು ಲೋಕೇಶ್ವರಿ, ನಿಜಕ್ಕೂ ಚಂದ್ರಮುಖಿ ಪವಿತ್ರ ಗಂಗೆ ಇದ್ದಂಗೆ ಕಡೆ. ಆದ್ರೆ ಆ ಗಂಗೆಗೆ ಏನ್ ಗೊತ್ತು ಇಲ್ಲಿ ಯಾರು ಪುಣ್ಯಾತ್ಮರು ಮತ್ತೆ ಯಾರು ಪಾಪಾತ್ಮರು ಅಂತ. ಇರ್ಲಿ ಬಿಡು. ನಾಳೆ ನರ್ಸರಿ ಪಾರ್ಟಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಏನಾದರೂ ಸಾಮಾನ್ಯದ ಅರೇಂಜ್ಮೆಂಟ್ ಮಾಡೋಣಪ್ಪ. ದಾರಿ ಕಾಣದೆ ಕಂಗಾಲಾಗಿದ್ದೇನೆ ದೇವ. ಇನ್ನು ಈ ಭೂಮಿಯ ಮೇಲೆ ನಾನು ಬದುಕಲಾರೆ ದೇವ, ನಾನು ಬದುಕಲಾರೆ. ನನ್ನ ಮಗಳೇ, ಮಗಳೇ, ಪರಿಸ್ಥಿತಿ ನನ್ನನ್ನು ಪಡೆದು ನೋಡಕ್ಕೆ ಆಗ್ತಾ ಇಲ್ಲಪ್ಪ. ನೋಡಪ್ಪ, ಈ
ಹಾಗಾದ್ರೆ ನೀನು ನಿನ್ನ ಗುರಿಯನ್ನ ಸಾಧಿಸಬೇಕು. ನೀನು ನಿನ್ನ ಗುರಿಯನ್ನ ಸಾಧಿಸಲೇಬೇಕು. ಹೆದರ್ಬೇಡಪ್ಪ, ನನ್ನ ತಾಳಿ ಕಳಚಿದ್ರು ಪರವಾಗಿಲ್ಲ. ಆ ನಂಜುಂಡೇಶ್ವರನ ಸಂಹಾರ, ಆ ನಂಜುಂಡೇಶ್ವರನ ಸಂಹಾರ ನನ್ನ ಮಗಳೆಂದರೆ ಇವತ್ತಿಗೆ ಶುರುವಾಗ್ತಾ ಇದೆ. ನನ್ನವನ ಅಂತಿಮದ ಆರಂಭದ ನೀನು ನಿನ್ನ ಗುರಿಯನ್ನ ಸಾಧಿಸುವಲ್ಲಿ ನನ್ನ ಅಳಿಯ ಗುರುವಾಗ್ತಾನೋ ಅಥವಾ ಗೋರಿ ಕಟ್ಸಲ ಒಂದು ಬರ್ತಿಲ್ವಮ್ಮ, ಒಂದು ಬರ್ತಿಲ್ಲ. ನಿನ್ನ ಮಗಳ ಗುರಿಗೆ ನಿನ್ನ ಯಾವ ಗುರು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಂಜುಂಡೇಶ್ವರ, ನಿನ್ನ ಪಾಪದ ಕೊಡ ತುಂಬಾ ತುಳುಕ್ತಾ ಇದೆ ಕಣೋ, ತುಂಬಾ ತುಳುಕ್ತಾ ಇದೆ. ಚಂದ್ರಮುಖಿ, ಇಷ್ಟು ವರ್ಷ ನೀನು ಹಾರಾಡಿದ್ದು ಕೂಗಾಡಿದ್ದು ಸಾಕು. ಈಗ ಆಲ್ಮಟ್ ಮಾಡೋದು ಈ ನನ್ನ ಒಂದು ಮಾತ್ರ. ಏನರ ಹತ್ತಕ ನಮ್ಮ ಕಣತಂದ ಸಮಾಧಿ ಮಾಡಬೇಕೇನೋ? ಇಲ್ಲ, ನಿನ್ನಂತಹ ಪಾಪಗಳು ಮತ್ತೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೋಡು, ಈಗ ಖಂಡಿತ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ನನ್ನ ಮುಗಿಗೆ ಬರ್ತಾ ಮಗನ. ಕಾಲಿಲ್ಲದಿದ್ರು ಕಾಲ ರುದ್ರನ ಹಾಗೆ ಆರೋಗ್ಯ. ಸರಿಯ ಹಿಂದಕ್ಕೆ ನಮ್ಮಪ್ಪನ ಪುಟ್ಟಿದ್ದ ಮಗನೇ, ಸಂಹಾರ ಇಲ್ಲೇ ಮಾಡ್ತೀನಿ. ಹುಷಾರ್. ಯಾರ ಸಂಹಾರ ಯಾರಿಂದ ನೋಡ್ತಾ ಇರೋ. ಮುದುಕ, ನೀನು ಉಸಿರಾಡಿದ್ದು ಸಾಕು. ಮರಳಿ ಬಾರದೂರಿಗೆ ಚಾಲೆಂಜ್ ಹೊಡಿತೆ. ಆಷಾಢ, ನೀನ್ ಎಲ್ಲ ಹೋಗಿ ಸತ್ತಿದೆ. ನಾ ತಿಳ್ಕೊಂಡೆ ನೀನು ಹುಬ್ಳಿ ಟ್ರಾನ್ಸ್ಫರ್ ಆಗಿ ಹೋದೆ ಅಂತ. ಡಿಸ್ಕಷನ್. ಅವನಂತಾನೆ ಅವನ ಜೊತೆ ಮದುವೆ ಆಗ್ತಿ, ನಾ ಅಂತಾನೆ ನೀನ್ ನನ್ನ ಜೊತೆ ಮದುವೆ ಆಗ್ತಿ. ನೀನು ಮಾಡ್ಕೊಂಡ್ಲ ಬೇಡ. ಡಬ್ಬಲ್ ಇಂಜಿನ್ ಗಾಡಿನ ಹಂಗಿರುತ್ತೆ. ಸುಮ್ನಿದ್ರ ಇಬ್ರಲ್ಲಿ ಯಾರನ್ನ ಮಾಡ್ಕೊಂಡ್ಲಿ? ಬ್ಯಾಡ ಮರ್ರೆ, ನಾನು ಮುಂಚೆನೆ ತಮ್ಮ ಜೊತೆ ಹೋಗ್ಬೇಕಾಗತ್ತ. ಪಾಪ್ ಪಾಪ್ ತಲೆ ಬರಡೆ ಪಾಪ್ ಪಾಪ್ ಮಾಡಿ. ಮೊದಲ ನನಗೆ ನೀನ್ ಹೆಸರುಗಳು ಗೊತ್ತಿಲ್ಲ, ಅವ್ನು ಹೇಳ್ಕೊಟ್ಟ. ಹೇಳ್ಕೊಡ್ತಾನೆ ಆಮೇಲೆ ನಿಮ್ಗೆ. ಯಾರನ್ನ ಮಾಡ್ಕೊಳ್ಳ? ಹೊಡಿಯಪ್ಪ, ಅವನಿಗೆ ಹೊಡಿಯಪ್ಪ. ಇವನ್ನ ಮಾಡ್ಕೊಳ್ಳೋಣ. ನೀವ್ ಒಂದ್ ಕೆಲಸ ಮಾಡುವ, ಅಲ್ಲಿ ಬಾಲಕೃಷ್ಣ ಇದ್ದ ನೋಡು. ಹಂಗಾರೆ ನಾನ್ ರೆಡಿ. ನೀವು ರೆಡಿ? ಯಾವಾಗ್ಲೂ ರೆಡಿ. ಆಗಂಗಿಲ್ಲ. ಏ ಬಾಲಕೃಷ್ಣ ಆಗ್ತೇ? ನೀ ಅವನ ಜೊತೆ ಮದುವೆ ಆದ್ರೆ ನಿಂಗೆ ಪ್ರಾಫಿಟ್ ಇಲ್ಲ. ಇಲ್ಲಿ ಮೊದಲೇ ಮೀನ್ ಮಾರಾಟಗಾರರು ಹೆಚ್ಚಾಗ್ಬಿಟ್ಟಿದ್ದಾರೆ. ನೀ ಅವನ ಜೊತೆ ಮಾಡುವ, ಅವನ ಪಾಪ ಬೆಳಿಗ್ಗೆ 5 ಗಂಟೆಗೆ ಹೇಳಿ ಹೋದವ, ಸಂಜೆ 3 ಗಂಟೆ ಆದ್ರೂ ಅವ್ನು ಮೀನು ಇದಾಗೋದಿಲ್ಲ. ಅದು ನನ್ನ ನಂಬಿಕೆ ಮೇಲೆ ಯಾರ್ಯಾರು ಮಸಾಲೆ ಹರಿದಿಡ್ತಿರು. ನಾನು ಬೆಳಿಗ್ಗೆ ಹೋಗೋದು ನೋಡಿದ್ರೆ ಕೈ ಟಿಪ್ಪರು, ನನ್ನ ಬರೋದು ನೋಡಿದ್ರೆ ಮರಳಿ ಬಾರದು. ಅಲ್ಲ, ಮತ್ತೆ ಮದುವೆ ಆಗಲ್ಲ, ಬೇಗ ಟಿಪ್ಪರ್ ರೋಡ್ ಮೇಲೆ ಹೋಗ್ತಿತ್ತು. ಈಗ ನಿನ್ನ ಮೈ ಮೇಲೆ ಹೋಗ್ಲಿಕ್ಕೋ ಇದಿಲ್ಲ. ಅದು ಏನ್ ನಿನ್ನ ಮನಸ್ಸಿಗೆ ಹೆಂಗ್ ಬರ್ತೈತಿ? ಇಲ್ಲಪ್ಪ, ಆದ್ರೂ ನನಗ ನಮ್ಮ ಪತಿ ಋಷಿನ ಮ್ಯಾಗ ಮನಸ್ಸು ಬಂದೈತಿ. ಮಾಡ್ಕೊಂಡ್ರೆ
ಫಕೀರೇಶ್ ಎಲ್ಲರಿಗೆ ಸತ್ತ ಮೀನು ತಂದು ತಿನ್ನಿಸ್ತಾನೆ, ಅವನ ಜೊತೆ ಏನು ಮದುವೆ ಆಗ್ತೀನಿ? ಅದೇ ಜೀವಂತ ಮೀನು ತಿಂದ್ರೆ ಹೊಟ್ಟೆಲೆಲ್ಲ ಇವ್ರದೆಲ್ಲ ಕೊಳ್ಳೆಲ್ಲ ತಿಂದಾಕಿರ್ತಾರೆ. ಎರಡು ತಿಂದಾಗ್ಲಿ, ನಾಳೆ ನೀನು ಜೀವಂತ ಮೀನು ತಗೊಂಡು ಬಾ. ನೀನ್ ಅವನಿಗೆ ಯಾಕೆ ಮದುವೆ ಆಗಿಲ್ಲ? ಅವ್ನು ನೋಡು ಹೊಟ್ಟಿ ನಾನು ನಮ್ಮನೆ ಬೆಳೆಸ್ಕೊಂಡು ಅಲ್ಲ, ಈ ಹೊಟ್ಟೆ ಮದುವೆ ಆದ್ಮೇಲೆ ನಿನ್ಗೂ ಬರ್ತೀನಿ ನಾನು ಮದುವೆ ಆದ್ಮೇಲೆ. ಗಂಡು ಮಕ್ಕಳು ಯಾವ್ದ್ರಲ್ಲೂ ಕಡಿಮೆ ಇಲ್ಲ, ಹೆಣ್ಣು ಮಕ್ಕಳು ಹೊಟ್ಟೆ ತುಂಬಿಸಿದ್ರೆ 9 ತಿಂಗಳವರೆಗೂ ತುಂಬಿಸ್ಬಿಡ್ತಾರೆ. ತುಂಬಿಡ್ತಾನೆ ನನ್ ದೇವ. ಹೌದು ಮತ್ತ ಹೆಂಗಿದ್ರು ನಮ್ಮ ಹುಡುಗನ ನನಗೆ ಮಸ್ತ್ ಕಾಣ್ತಾರೆ, ನಾನು ಮಾಡ್ಕೊಂಡ್ರೆ ಉನ್ನ ಮದ್ವೆ ಆಗ್ತೀನ. ಮಸ್ತ್ ಮಲ್ಲ ನನ್ನ ಮದುವೆ ಆಗೋದಿಲ್ಲ. ನೀವು ಸುಮ್ಮನೆ ಇದು ನಮಗೆ ತೋರಿಸೋದು, ಬೆಳಗ್ಗೆ ಅದ್ಕೊಂಡು ಹೋಗ್ತಿರೋದು ದುಡ್ಡು ತಗೊಂಡು ಮತ್ತೆ ಎಲ್ಲ ಮದುವೆ ಆಗ್ತೀನಿ. ಈಗ ನೋಡು ಕರೆನೆ ಉನ್ನ ಮದ್ವೆ ಆಗ್ತೀನಿ. ನಾನೊಂದು ಕೆಲಸ ಮಾಡೋದು, ಆಯ್ತು ಅವನಿಗೆ ಮದುವೆ ಹಾಕೊಂಡು ಹೋಗ್ಬಿಡು. ಮಾವ ನೀನ ಫಿಕ್ಸ್ ಇದು ಮದುವೆ ಆಗೋದಷ್ಟೇ, ಹನಿಮೂನ್ ಇಲ್ಲ. ಡೈಲಿ ಒಂದೇ ಮೂನ್. ಅವು ಪಾಪ ಅರ್ಗಾದಿಂದ ಬಂದಿರ ರಾಜು ಅಂತ, ಅವನಿಗೆ ಮದುವೆ ಆಗ್ತೇ ರಾಜು ಅಂತ. ಮಾಡ್ಕೊಂಡ್ರೆ ನಿನ್ನ ಮಾಡ್ಕೊಂಡ್ರೆ ಇದ ಖುಷಿಗೆ ಮದ್ವೆ ಮಾಡ್ಕೊಂಡ್ಬಿಡಲ್ಲ ಲಗನ. ದಿನೇಶ್ ಎಲ್ಲದನ ಅದೇ ಎಲ್ಲದ ಎಲ್ಲಿ ಮಾರಿ ನೋಡೋಣ ಒಂದಿಷ್ಟು ದಿನೇಶ್ ಯಾರು ಅಂತ ಮಾತಾಡ್ತಿದ್ದಾವ ಈಗ, ಅವನ್ನ ಮಾಡ್ಕೊಂಡು ಕಾಮಿಡಿ ಮಾಡ್ತಾನಂತ. ಮದುವೆ ಮಾಡ್ಕೊಳ್ಳೋದಾ? ಈಗಲೇ ಮಾಡ್ಕೊಂಡ್ಬಿಡೋಣ. ಒಂದ್ 4 ಮಕ್ಕಳಾಗ್ಲಿ ಪಾಪ ಅವರು ನೋಡ್ಲಿ. ಏನು ಬಂದಿತ್ತು ಮದ್ವೆಗಿಂತ ನಮ್ಮ ಮುಂಚೆ ಅಪ್ಪನ ಮಕ್ಕಳು ನೋಡ್ಲಿಲ್ಲ ಅಂತ ಹೇಳೋದು ಬೇಡ. ಅಂದ್ರೆ ಮದ್ವೆಗಿಂತ ಮುಂಚೆ ಮಕ್ಕಳು ಅವ್ರು ನೋಡ್ಕೊಳ್ಳಿ ಪಾಪ ನಮ್ಮ ಅಪ್ಪನ ಮದುವೆ ಹಿಂಗಾಗಿತ್ತು ಅಂತ. ಹಂಗ ಮಾಡ್ಬಾರ್ದು. ಮೊದಲು ಮದ್ವೆ ಆಗೋಣ, ಆಮೇಲೆ ಮಕ್ಕಳು ಮಾಡ್ಕೊಳ್ಳೋಣ. ಮೊದಲು ಒಂದು ಡ್ಯಾನ್ಸ್ ಬಿಟ್ಟು ಹೊಡ್ಕೊಂಡು ಹೋಗ್ಬಿಡೋಣ. ನೀನು ಬೇರೆ ನಡ್ಬರ್ಕ. ಹೌದು, ಮತ್ತೆ ಮತ್ತೆ ತಡ ಮಾಡ್ತೀವಿ, ಶುರು ಮಾಡಾಗಾರ. ಮಾನವ ಗೊಂಬೆಯ ಹಾಡಿಸೊಲಿ ಸೂತ್ರಧಾರಿ, ನೀ ಆಡಿಸಿದಂತೆ ಆಡಿ ಋಣ ತೀರಿಸಿ, ಜಗವೆಂಬ ರಂಗದಿಂದ ನಾನು ದೂರಾಗಿ. ನಿನ್ನ ಮಗಳು ಗುರಿ ಸೇರುವ ಮೊದಲೇ ಸಮಾಧಿ ಸೇರ್ಬಿಟ್ಟಿಯಲ್ಲಪ್ಪ. ಬಿಡಲ್ಲ, ನನ್ನ ಕಣ್ಣು ಮುಂದೆ ನನ್ನ ಪ್ರಾಣ ತೆಗೆದ ರಾಕ್ಷಸ ಸಂಹಾರ ಮಾಡಿಲ್ಲ. ಇವತ್ತು ನಾನು ಅವನನ್ನು ನೋಡೇ ಬಿಡ್ತೀನಿ. ಈ ಮೂಗಿಯ ಶಬ್ದವನ್ನ ಈಡೇರಿಸ್ತೀನಿ, ಈಡೇರಿಸ್ತೀನಿ ಅಪ್ಪ, ಈಡೇರಿಸ್ತೀನಿ. ಚಂದ್ರಮುಖಿ, ನಿನ್ನ ಕರೆಗೆ ಹೋಗ್ಬಿಟ್ಟು ಓಡಿ ಬಂದಿದ್ದೇನೆ. ನಿನ್ನ ಒಡೆಯ ನಂಜುಂಡೇಶ್ವರ. ನಾನು ನಿನ್ನ ಕರೆಸಿದ್ದು ಒಡೆಯನ ಪಾದ ಪೂಜೆ ಬದಲಾಗಿ
ನನ್ನ ಶಿವನ ಪಾದ ಸೇರೋದಕ್ಕೆ. ಗರ್ಭ ಸಂಸ್ಕಾರದ ಸಿದ್ಧತೆಯಲ್ಲಿರುವ ಗರ್ಭವತಿಯಿಂದ ನನ್ನ ಅಂತಿಮ ಸಂಸ್ಕಾರ. ಅವತ್ತೇ ನಿನ್ನ ತೊಳಿದ ಮಂತ್ರದ ಶಕ್ತಿಯ ಹಾರವನ್ನ ಕಿತ್ತೆಸಿದೆ. ಆದ್ರೆ ಮತ್ತೆ ಕಟ್ಕೊಂಡು ಹಾರಾಡ್ತಾ ಇದೆಯಾ? ಆ ಈಶ್ವರನ ಕೊರಳಲ್ಲಿ ಸರ್ಪ ಇದ್ರೆ ಈ ನಂಜುಂಡೇಶ್ವರನ ಕೊರಳಲ್ಲಿ ಮಂತ್ರ ಶಕ್ತಿಯಿಂದ ಕೂಡಿರುವ ಈ ಸರ್ಪದ ಹಾರ ಇದೆ. ನಿನ್ನಂಥ ಪಾಪಿ ಬದುಕಿದ್ರೆ ಈ ಭೂಮಿ ಮೇಲೆ ಯಾರಿಗೂ ಒಳ್ಳೆದಾಗುವುದಿಲ್ಲ, ಯಾರಿಗೂ ಒಳ್ಳೆದಾಗುವುದಿಲ್ಲ. ಚಂದ್ರಮುಖಿ, ಏನ್ ಹೇಳ್ತಾ ಇದ್ದೀಯ? ನಿನ್ನ ಸಂಹಾರ ನನ್ನ ಕೈಯಿಂದಲೇ. ಇವತ್ತು ಏನಾದ್ರೂ ಆಗಲಿ, ಹೆಣ್ಣಾದ ನಾರಿ ಮಾರಿಯಾಗಿ ಸಿಡಿದಂತ ಚಂಡಿ ಚಾಮುಂಡಿಯಾಗಿ ಬಿಸಿ ನೆಪ್ಪರನ್ನ ಕುಡಿಯುವ ಭದ್ರಕಾಳಿ ನಾರಾಯಣಿ ನಂಜುಂಡೇಶ್ವರ. ಏನು ಮಾಡಬಾರ್ದ ಬರ್ಬೇಕಾ? ಎಷ್ಟೋ ಮಾನವರ ಮಾನಹರಣ ಮಾಡಿ, ಎಷ್ಟೋ ಮನೆಯ ಧ್ವಂಸ ಮಾಡಿ, ಎಷ್ಟೋ ಕುಟುಂಬಗಳ ಸರ್ವನಾಶ ಮಾಡಿದ ನಿನ್ನಂಥ ರಾಮನ ಈ ರಾಮ ರಾಜ್ಯದಲ್ಲಿ ಬದುಕಿರ್ಬೇಕು ಸಾಧ್ಯನೇ ಇಲ್ಲ. ಇವತ್ತು ರಾವಣನ ಸಂಹಾರ ಈ ಸೀತೆಯಿಂದಲೇ ಆಗಲಿ. ಬಾರೋ, ಕಳಿಸಿದ ಮಲಿಂಗೇವನ್ನು. ನಂಜುಂಡೇಶ್ವರ, ಇಂದಿಗೆ ಸಮಾಧಾನವಾಯಿತು. ಇಂದಿಗೆ ರಕ್ತ ಸಿಕ್ತ ಈ ಕಣ್ಣಿಗೆ ಶೋಭೆ ತಂದು. ಇಷ್ಟು ದಿವಸ ಹೆಣ್ಣ ಮಕ್ಕಳ ಅಟ್ಟಹಾಸದಿಂದ ಅವರ ಹತ್ಯೆಗೈದು ಗ್ರಹ ದಹಿಸಿ ನಗ್ತಾ ಇದೆಯಲ್ಲ, ನಿನ್ನ ನೋಡಿ ಸಂತೋಷ ಪಡ್ತಾ ಇದ್ದೆ, ಸಂತೋಷ ಪಡ್ತಾ ಇದ್ದೆ. ಈಗ ನಮಗೆ ಶಾಂತಿ ಸಿಕ್ತ. ಈ ಭೂಮಿಯ ಶಬ್ದ ಏನೇತು? ಈ ಭೂಮಿಯ ಶಬ್ದ ಏನೇತು? ಭೂಮಿಯ ಶಬ್ದ ಏನೇತು? ಅಮ್ಮ, ಅಮ್ಮ, ಹೊಟ್ಟೆ ತುಂಬಾ ನೋವ್ತಾ ಇದೆ. ನೋಡ್ದ್ಯಪ್ಪ, ಕೊನೆಗೂ ದುಷ್ಟ ಸಂಹಾರನ ಮಾಡ್ದೆ. ನೋಡೋದಕ್ಕೆ ನೀನೇ ಸಿಗ್ಲಿಲ್ಲ. ಈಗ ಈಗ ಹೇಗಾದ್ರೂ ಮಾಡಿ ನನ್ನ ಕಣ್ಣನ್ನ ಉಳಿಸ್ಕೋಬೇಕು, ನನ್ನ ಮಗುವನ್ನ ಕಾಪಾಡ್ಕೋಬೇಕು. ನನ್ನ ಗಂಡನ ಕಾಲಿಗೆ ಬಿದ್ದು ಹೇಗಾದ್ರೂ ಮಾಡಿ ಇದು ನಿಮ್ದೇ ಮಗು, ನನಗೊಂದು ಅವಕಾಶ ಕೊಡಿ, ನನ್ನ ಕಣ್ಣನ್ನ ಬದುಕಿಸಿಕೊಡಿ ಅಂತ ಕಾಲು ಹಿಡಿದು ಬೇಡ್ಕೊಳ್ತೀನಿ, ಬೇಡ್ಕೊಳ್ತೀನಿ. ಬೇಗ ಬನ್ನಿ ಅಂದ್ರೆ. ನನಗೆ ತುಂಬಾ ಸುಸ್ತಾಗ್ತಾ ಇದೆ. ಬನ್ನಿ ಅಂದ್ರೆ. ಏನಾಯ್ತು? ಯಾಕೋ ಹೊಟ್ಟೆ ತುಂಬಾ ನೋವ್ತಾ ಇದೆ, ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಬೇಗ ಆಸ್ಪತ್ರೆಗೆ ನಿನಗೆ ಆವತ್ತೇ ಹೇಳಿದ್ದೆ ಈ ಗುಡಿಯನ್ನು ತೆಗೆದು ಬಿಸಾಬಿಡಿ ಅಂತ. ಯಾಕೆ ಹಾಗೆ ಹೇಳ್ತೀರಾ? ಇದು ನಮ್ಮ ವಂಶದ ಕುಡಿ, ನನ್ನ ಕಂದ. ಇಲ್ಲ, ನನ್ನ ಮಗುವನ್ನ ನಾನು ತೆಗೆಸೋದಿಲ್ಲ, ನನ್ನ ಮಗುವನ್ನ ನಾನು ತೆಗೆಸೋದಿಲ್ಲ. ಈ ಔಷಧ ಗುಡಿಗೆ ನಾನೇ ತಂದೆ ಅಂತ ಏನ್ ಗ್ಯಾರಂಟಿ? ಯಾವ ಹಾಸ್ಪಿಟಲ್ ಬೇಡ, ಯಾವ ಡಾಕ್ಟರ್ನು ಬೇಡ, ಬಿಸಾಕ್ಬೇಡ. ಅಮ್ಮ,
ಗಂಡ ಈ ತರದವರು ಅಂತ ಗೊತ್ತಾಗಿದೆ. ನನ್ನ ಅತ್ತಿಗೆ ನನ್ನ ಅಣ್ಣ ಎಲ್ಲಿಗೂ ಬರೋದಕ್ಕೆ ಹೇಳಿದ್ದೇನೆ. ಜೊತೆಗೆ ನನ್ನ ಶಬ್ದ ಹಿಡಿಯಿತು ಮನೆಯರು. ಹಾಲು ಕುಡಿದು ಆರಾಮ ಮಲ್ಬಿಡು. ಕುಡಿ. ಗತಿ ಕೆಟ್ಟವನಿಗೆ ನಾನು ಬದಾಮಿ ಹಾಲು ಕುಡಿಸ್ತೇನ. ನೀನು ಕುಡಿದ ಹಾಲಿನಲ್ಲಿ ಪಾಯ್ಸನ್ ಮಿಕ್ಸ್ ಮಾಡಿ ಈ ಹೊತ್ತಿನಲ್ಲಿ ಅವಳ ಗಂಡ ಪ್ರೇಮಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಭಾವ ಪ್ರತಿದಿನ ಶೌಚಿಯ ಸುಳಿಯಲ್ಲಿ ನನ್ನ ತಂಗಿಗೆ ಸುಖನೇ ನೀಡಲಿಲ್ಲ. ದೇವರು ದೊಡ್ಡವನು, ಮಗು ಅದು ಸರಿಯಾಗಿ ಕಳಿಸಿಕೊಟ್ಟ. ಇಲ್ಲದೆ ಹೋದ್ರೆ ಅಂತೂ ತಾಯಿ ಮಗು ಇದ್ದಾರಲ್ಲ, ಅದೇ ಸಂತೋಷ. ಲೋಕೇಶ್ವರಿ, ಚಂದ್ರುವಿನ ಗಂಡ ಎಂತ ಸಂಶಯದ ಪಿಶಾಚಿ ಅಂತ ನನಗೆ ಚೆನ್ನಾಗಿ ಗೊತ್ತು. ತಂಗಿ ನಿಧಾನ ಕಣಮ್ಮ. ಬದುಕೋದಿಲ್ಲ ಅಣ್ಣ. ನಿಮ್ಮೆಲ್ಲ ನನ್ನ ಬಿಟ್ಟು ದೂರ ದೂರ ಹೋಗ್ತಾ ಇದ್ದೀನಿ. ನನ್ನ ಗಂಡ ನಾನು ಕುಡಿಯೋ ಹಾಲಿನಲ್ಲಿ ವಿಷ ಬೆರೆಸ್ಬಿಟ್ಟಿದ್ದಾನೆ ಅಣ್ಣ. ಹೆದರಬೇಡ ಚಂದ್ರ, ನಿನ್ನ ಜೊತೆಗೆ ನಾವೆಲ್ಲರೂ ಇದ್ದೇವೆ. ನಿಂಗೇನು ಆಗಲ್ಲ ಚಂದ್ರ. ಲೋಕೇಶ್ವರಿ ನೋಡಿ, ಈ ಮಗು ಮಣ್ಣಲ್ಲಿ ಹಾಕಿದ್ದೀನಿ. ಈ ಮಗುವಿನ ತಂದೆ ನೀವಾಗಿ ತಾಯಿ ನೀವಾಗಿ ಸಾಕು. ಇನ್ನು ಮುಂದೆ ಈ ಮಗು ನಿಮ್ಮಿಬ್ಬರು ಮರಿಲಿಕ್ಕಾಗ್ತಾ ಇದ್ದೀನಿ. ಮತ್ತೊಂದು ಜನ್ಮ ಅಂತಿದ್ರೆ ನನ್ನ
ಸಂತೋಷದಿಂದ ಬಾಳಬೇಕಿದ್ದ ಅಪ್ಪ ಮಗಳು ಕೊನೆಗೂ ಈ ಭೂಮಿಯನ್ನೇ ಬಿಟ್ಟು ಹೊರಟು ನಂಜುಂಡೇಶ್ವರ ರಾಕ್ಷಸ ಎಂಬ ಸಂಹಾರ ಮಾಡಿ ನೀನು ಹೊರಟುವುದೇ ಆತಂಗೆ. ಶಿವರುದ್ರಪ್ಪ ತುಂಬಾ ಕನಸು ಕಂಡಿದ್ದರು. ಆ ನಂಜುಂಡೇಶ್ವರನ ಸಂಹಾರ ತನ್ನ ಮಗಳಿಂದಲೇ ಆಗಬೇಕೆಂದು ಅಪ್ಪನ ಕನಸನ್ನು ನನಸು ಮಾಡಿ ರಾವಣ ರಾಜ್ಯವನ್ನ ರಾಮ ರಾಜ್ಯವನ್ನಾಗಿ ಮಾಡಿದಳು ಈ ಚಂದ್ರಮುಖಿ. ಅಂತೂ ಗುರಿ ಸಾಧಿಸಿದ ಮಗಳಿಗೆ ಗೋರಿ ಕಟ್ಟೆ ಬಿಟ್ಟ ಅಳಿಯ, ಗುರಿ ಸಾಧಿಸಿದ ಮಗಳಿಗೆ ಗೋರಿ ಕಟ್ಟೆ ಬಿಟ್ಟ ಅಳಿಯ. ಹಲೋ, ಹಾ, ಓಕೆ, ನಾನು ಈಗಲೇ ಬಂದೆ. ಆ ಚಂದ್ರಮುಖಿಯ ಗಂಡ ಪೊಲೀಸರಿಗೆ ಶರಣಾಗಿದ್ದರಂತೆ. ಚಂದ್ರುವಿಗೆ ವಿಷ ಕುಡಿದು ತಾನೇ ಸಾಯಿಸಿದ್ದನೆಂದು ಆ ಪೊಲೀಸರಿಗೆ ಒಪ್ಪಿ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರಂತೆ. ಮೊದಲು ಚಂದ್ರನ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡೋಣ, ನಡೀರಿ. ಮಂಜು, ನೀನು ಲೋಕೇಶ್ವರಿಯನ್ನು ಕರೆದುಕೊಂಡು ಮನೆಗೆ ಹೋಗು. ಮಗುವಿನ ಕಡೆಗೆ ಜೋಪಾನ. ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿ ಮುಂದಿನ ಸಿದ್ಧತೆ ನಡೆಸಿಕೊಳ್ತೀನಿ. ಪವನ್, ಧೈರ್ಯದಿಂದಿರಿ. ಎಲ್ಲವೂ ಆ ವಿಧಿಲಿಖಿತ. ಆಡಿಸಿ ನೋಡು